ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದಲ್ಲಿ ವಿಪರೀತ ಮಳೆಯ ನಡುವೆಯೂ ಗಣಪತಿ ಹಬ್ಬ ಬಲು ಆಗಸ್ಟ್ 28ಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ. ಫೆಬ್ರವರಿ 3ಕ್ಕೆ ನೂತನ ಸಮಿತಿಯ ಮೂಲಕ ಸಾಗರದ ಮಾರಿಕಾಂಬ ಜಾತ್ರೆ. ಮಾರಿಕಾಂಬ ದೇವಸ್ಥಾನದ ಆಡಳಿತ ಸಮಿತಿ ಹೇಳಿಕೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶ ಚೌತಿ ನಾಡಿನೆಲ್ಲೆಡೆ ಎಲ್ಲರನ್ನೂ ಭಕ್ತಿ ಪರಾಕಾಷ್ಠೆ ಮೆರೆಯುವ ವಿವಿಧ ಅಲಂಕಾರಗಳಲ್ಲಿ ಶ್ರೀ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಾರೆ. ಸಾಗರದ ಗಾಂಧಿನಗರದ ಬಿಕೆ ರಸ್ತೆಯಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಳಸವಳ್ಳಿ ಅಂಬಾರಗೋಡ್ರು ಸಮೀಪದ ಸಿಗಂದೂರು ಸೇತುವೆ ಪ್ರತಿಕೃತಿ ಮಾಡಿ ಅದರಲ್ಲಿ ಮಹಾಗಣಪತಿಗೆ ಅಂಬಿಗರ ಚೌಡಯ್ಯ ಅಲಂಕಾರ ಮಾಡಲಾಗಿದ್ದು ಜನಾಕರ್ಷಣೆಗೊಂಡಿದೆ. ಮಲೆನಾಡಿನಲ್ಲಿ ಮಳೆರಾಯ ಮತ್ತೆ ಆರ್ಭಟಿಸುತ್ತಿದ್ದು ಹೊಸನಗರ ತಾಲೂಕಿನ ಚಾರ್ಮಡಿ ಘಾಟ್ ಗುಡ್ಡ ಕುಸಿದಿರುವ ವರದಿಯಾಗಿದೆ. ಸಾಗರ ತಾಲೂಕಿನಾದ್ಯಂತ ವಿಪರೀತ ಮಳೆ ಜೋರಾಗಿದ್ದು ಆಗಸ್ಟ್ 28ರಂದು ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ, ಪಿಯು ಕಾಲೇಜುಗಳಿಗೆ ತಹಸೀಲ್ದಾರ್ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. ಮುಂದಿನ ವರ್ಷದ 2026ರ ಫೆಬ್ರವರಿ 3ರಿಂದ ಫೆಬ್ರವರಿ 15ರವರೆಗೆ ಸಾಗರದ ಮಾರಿಕಾಂಬಾ ಜಾತ್ರೆ ನಡೆಯಲಿದೆ ಎಂದು ಸಾಗರ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಮಾಧ್ಯಮಗಳಿಗೆ ತಿಳಿಸಿದರು. ನ್ಯಾಯಾಲಯದ ಆದೇಶದಂತೆ ಆಡಳಿತ ಮಂಡಳಿಗೆ ಚುನಾವಣಾ ಪ್ರಕ್ರಿಯೆ ನಡೆಸುವ ಮೂಲಕ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಸಿ ಮುಂಬರುವ ಹೊಸ ಸಮಿತಿ 2026ರ ಜಾತ್ರೆಯನ್ನು ನಡೆಸಲಿದೆ ಎಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ಕಾರ್ಯದರ್ಶಿ ಗಿರಿಧರ್ ತಿಳಿಸಿದರು. ಪ್ರಸಿದ್ಧ ಜಾತ್ರೆಯನ್ನು 1926ನೇ ಇಸ್ವಿಯ ಜಾತ್ರೆಯನ್ನು ಡೇಟನ್ನು ದಿನಾಂಕವನ್ನು ನಿಗದಿಪಡಿಸಿದ್ದೇವೆ. ಶಾಸ್ತ್ರೋತವಾಗಿ ಭಟ್ರದರೆಲ್ಲ ಕೇಳಿ ಇದನ್ನು ಏನು ಮಾಡಬೇಕು ಅದರ ಪ್ರಕಾರ ನಾವು ಶಾಸ್ತ್ರೋತವಾಗಿ ಅದನ್ನು ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದೀವಿ. 27/1/26 ಮಂಗಳವಾರ ಮರ ಕಡಿಯುವ ಕಾರ್ಯಕ್ರಮ ಇರ್ತದೆ. 23/12/23 ಮಂಗಳವಾರದಿಂದ ಮರ ಕಡಿಯುವ ದಿನಾಂಕ ಇರುತ್ತದೆ. 27/1/26ರಂದು ಅಂಕೆ ಹಾಕುವ ಕಾರ್ಯಕ್ರಮ ಇರ್ತದೆ. 3/2/26 ದಿನಾಂಕ ತವರು ಮನೆಯಲ್ಲಿ ಮಾರಮ್ಮನ ಕೂರಿಸುವ ಕಾರ್ಯಕ್ರಮ ಇರ್ತದೆ, ಪ್ರತಿಷ್ಠಾಪನೆ ಮಾಡೋದು. 4ನೇ ತಾರೀಕಿನ ಗಂಡನ ಮನೆಗೆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಆಮೇಲೆ 7/2/26 ಶನಿವಾರ ಗಾವುಗುರು ಹಿಡಿಯೋ ಕಾರ್ಯಕ್ರಮ ಇರ್ತದೆ. 11/2/26 ಬುಧವಾರ ನವಿ ಅನುರಾಧ ನಕ್ಷತ್ರದ ಶ್ರೀ ದೇವಿಯನ್ನು ವನಕ್ಕೆ ಬಿಡುವ ಕಾರ್ಯಕ್ರಮ ಇರ್ತದೆ. ಇದನ್ನು ಸಾಗರದ ಇತಿಹಾಸ ಜಾತ್ರೆ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಗಮನಕ್ಕೆ ಬರಬೇಕು ಅಂತ ಹೇಳಿ ಈ ದಿನ ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಿದ್ದೇವೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಭಕ್ತಾದಿಗಳ ಕೋರಿಕೆಯಂತೆ ನಾವು ಈ ದಿನಾಂಕವನ್ನು ಆದಷ್ಟು ಬೇಗ ತಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇವೆ. ದಯವಿಟ್ಟು ತಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ ಅದಕ್ಕೆಲ್ಲ ಈ ದಿನಾಂಕವನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಕೊಂಡು ಶುಭ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡಲಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಅಲ್ಲ, ನೀವು ಕೊಟ್ಟರೆ ನಾವು ಕೊಟ್ಟರೆ ಇವ್ರು ಕೊಟ್ಟಿವಿ, ಇವ್ರು ಕೊಡ್ತಿರ್ತಾರೆ. 20ರ ಜಾತ್ರೆ ಒಳಗಡೆ ಈಗ ನ್ಯಾಯಾಲಯದಲ್ಲಿರ್ತಕ್ಕಂಥ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಎಲೆಕ್ಷನ್ ಮಾಡಬೇಕು ಅಂತ. ಆ ಪ್ರಕ್ರಿಯೆಯನ್ನೇ ಒಂದು ಬದಿಗೆ ನಡೀತಾ ಇದೆ. ಜಾತ್ರೆ ಪ್ರಕ್ರಿಯೆ ಯಾಕೆ ಮಾಡಿದ್ದೀವಿ ಅಂದರೆ ಎಲ್ಲ ಊರಿನ ನಮ್ಮ ತಾಲೂಕು, ಹೊಸನಗರ ತಾಲೂಕು ಇರ್ಬೋದು, ಬೇರೆ ಬೇರೆ ತಾಲೂಕಿನಲ್ಲಿ ಮಾರಿ ಜಾತ್ರೆ ಇರೋದ್ರಿಂದ ಪ್ರತಿದಿನ ನಮಗೆ ಅವರು ಎಂಕ್ವೈರಿ ಮಾಡ್ತಾಯಿದ್ರು, ನಿಮ್ಮ ಜಾತ್ರೆ ಯಾವಾಗ ಫಿಕ್ಸ್ ಮಾಡ್ತಾರೆ, ನಿಮ್ಮ ಜಾತ್ರೆ ಯಾವಾಗ ಫಿಕ್ಸ್ ಮಾಡ್ತಾರೆ. ಆ ಕಾರಣದಲ್ಲಿ ಶಾಶ್ವತವಾಗಿ ನಮ್ಮ ದೇವರಿಗೆ ಮಾರಿಕಾಂಬ ಇದನ್ನು ಪ್ರಶ್ನೆ ಕೇಳಿ ಈ ಡೇಟನ್ನೇ ಫಿಕ್ಸ್ ಮಾಡಿದ್ದೀವಿ. ಜಾತ್ರೆ ನಡೆಯೋ ಪ್ರಕ್ರಿಯೆಯೇ ಬೇರೆ ಇರುತ್ತೆ. ಈ ನಮ್ಮ ಈ ಎಲೆಕ್ಷನ್ ಆಗಲಿ ಮತ್ತೊಂದಾಗಲಿ ಆ ಕಾರ್ಯಕ್ರಮನೇ ಬೇರೆ ರೀತಿಯಲ್ಲಿ ನಡೀತಾ ಇರುತ್ತೆ. ಇದಕ್ಕೆ ಸಂಬಂಧ ಇಲ್ಲ. ಜನಗಳು 485 ಜನ ಮೆಂಬರ್ಗಳಿದ್ದಾರೆ. ಅವ್ರು ಯಾವ ಜನಗಳಿಗೆ ನಮಗೆ ಆಯ್ಕೆ ಮಾಡ್ತಾರೆ ಅವ್ರು ಬಂದು ಜಾತ್ರೆ ಮಾಡೋಕ್ಕೆ ನಮಗೇನು ಚುನಾವಣೆ ಜನರಲ್ ಬಾಡಿ ಅದ ಮಹಾಸಭೆಯಲ್ಲಿ, ಆ ಮಹಾಸಭೆಯಲ್ಲಿ ಚುನಾವಣಾಧಿಕಾರಿ ನೇಮಕ ಮಾಡಬೇಕಾಗಿರೋದ್ರಿಂದ ನಮಗೆ ಜನರಲ್ ಬಾಡಿ ದಿನಾಂಕನ ನಿಗದಿ ಮಾಡಿದ್ದೀವಿ. ಅಕ್ಟೋಬರ್ 5ಕ್ಕೆ ಜನರಲ್ ಬಾಡಿ ಇದೆ. ಜನರಲ್ ಬಾಡಿಯಲ್ಲಿ ತೀರ್ಮಾನ ಆದಾಗ ಚುನಾವಣಾಧಿಕಾರಿ ನೇಮಕ ಮಾಡೋದಕ್ಕೆ DRR ನೇಮಕ ಮಾಡಿ DRಗೆ ಅಪ್ಲಿಕೇಶನ್ ಕೊಟ್ಟ ಮೇಲೆ ಡಿಸ್ಟಿಕ್ ರಿಜಿಸ್ಟ್ರಾರ್ ಇದ್ದಾರಲ್ಲ ಅವರು ಯಾರನ್ನ ನೇಮಕ ಮಾಡ್ತಾರೆ ಅವರು ಎಲೆಕ್ಷನ್ ಆಫೀಸರ್ ಆಗಿ ಬರ್ತಾರೆ. ಅಲ್ಲಿಂದ ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 1 ತಿಂಗಳು ಒಳಗಡೆ ಎಲೆಕ್ಷನ್ ಮುಗಿಸ್ಕೊಡ್ಬೇಕಾಗತ್ತೆ. ನಾವು ಅಕ್ಟೋಬರ್ 11ರೊಳಗೆ ನಾವು ಮುಗಿಸ್ಬೇಕಾಗಿತ್ತು. ತಾಂತ್ರಿಕ ತೊಂದರೆಯಿಂದಾಗಿ ಒಂದು 20 ದಿವಸ ಮುಂದೆ ಹೋಗ್ತಾ ಇದೆ. ಅದಕ್ಕೂ ಕಾರಣ ಅಂತ ಹೇಳಿದರೆ ನಾವು ಬಂದ ಕೂಡಲೇ ಆಡಿಟಿಗೆ ಕೊಟ್ಟಿದ್ದೀವಿ. ಆಡಿಟ್ ಏನಾಗಿದೆ ಅಂತ ಹೇಳಿದ್ರೆ ಈಗ
ಹಾಫ್ ಇಯರ್ ಎಂಡಲ್ಲಿ ಈಗ ಪ್ರತಿಯೊಂದು ಸಂಘ ಸಂಸ್ಥೆಗಳದ್ದು ಅದು ಆಡಿಟಿಗೆ ಹೋಗಿದೆ. ಆಡಿಟಿಗೆ ಹೋದವಾಗ ಆಡಿಟ್ ಏನು ಮಾಡಿದ್ದಾರೆ, ಸಾಕಷ್ಟು ಸಮಯ ತೊಗೊಂಡಿದ್ದಾರೆ ನಮ್ದು ಲೆಕ್ಕ ಮುಗಿಸ್ಕೊಡೋದಕ್ಕೆ. ನಾವು ಜುಲೈ 11ನೇ ತಾರೀಕು ಬರ್ತಿದ್ದಂಗೆ ಜುಲೈನ 15ನೇ ತಾರೀಕು ಒಳಗಡೆ ನಾವು ಇವ್ರಿಗೆ ಕೊಟ್ಟಿದ್ದೀವಿ, ಯಾರಿಗೆ ಆಡಿಟ್ರಿಗೆ ಕೊಟ್ಟಿದ್ದೀವಿ. ಆಡಿಟ್ರಿಂದ ರಿಪೋರ್ಟ್ ಇವತ್ತು ತಪ್ಪಿ ನಾಳೆ ಬರೋ ಸಾಧ್ಯತೆ ಇದೆ. ಇವತ್ತು ಮುಗೀತು, ನಾಳೆ ತಪ್ಪಿ ನಾಳೆ ಕೈಗೆ ಸಿಗುತ್ತೆ. ಕೈಗೆ ಸಿಕ್ಕಿದ ಕೂಡಲೇ ನಾವು ಇದನ್ನು ಮೀಟಿಂಗನ್ನು ಜನರಲ್ ಬಾಡಿ ಫಿಕ್ಸ್ ಮಾಡಬೇಕಾಗಿತ್ತು. ಆದರೆ ಅರ್ಲಿಯಾಗಿ ಒಂದು ದಿವಸನೂ ಮುಂದೆ ಹೋಗಬಾರ್ದು ಅನ್ನೋದು, ಆದಷ್ಟು ಬೇಗ ಎಲೆಕ್ಷನ್ ಮಾಡಿ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಜನರಲ್ ಬಾಡಿ ಆಗೋಕ್ಕಿಂತ ಮೊದಲೇ ಜನರಲ್ ಬಾಡಿ ಡೇಟನ್ನು ನಾವು ನಮಗೆ ಆಡಿಟ್ ರಿಪೋರ್ಟ್ ಕೈಗೆ ಬರೋಕ್ಕಿಂತ ಮೊದಲೇ ದಿನಾಂಕ ನಿಗದಿಪಡಿಸಿದ್ದೀವಿ. ಸರ್, ಈಗ 2026ಕ್ಕೆ ಈ ಹೊಸ ಸಮಿತಿನೇ ಜಾತ್ರೆ ಮಾಡ್ತದ ಅಂತ ನಾವು ಕೇಳ್ತೇವೆ. ಇಲ್ಲ, ಯಾವ ಕಾರಣ, ಇಲ್ಲಿ ಎಲೆಕ್ಷನ್ ಅಲ್ಲಿ ಯಾರು ಆಯ್ಕೆ ಆಗಿ ಬರ್ತಾರೆ ಅವ್ರು ಜಾತ್ರೆ ಮಾಡ್ತಾರೆ. ಹೊಸ ಸಮಿತಿನೇ ಇಲ್ಲಿ ಹಳೆ ಸಮಿತಿ ಪ್ರಶ್ನೆನೇ ಬರಲ್ಲ. ಯಾವಾಗ ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ಮೇಲೆ ಎಲೆಕ್ಷನ್ ಪ್ರಕ್ರಿಯೆ ಮುಗಿದ ಮೇಲೆ ಯಾರು ಹೊಸದಾಗಿ ಆಯ್ಕೆ ಆಗಿ ಜನಪ್ರತಿನಿಧಿಗಳ ಆಯ್ಕೆ ಯಾರು ಬರ್ತಾರೆ ಅವರು ಜಾತ್ರೆ ಮಾಡ್ತಾರೆ. ಈಗ ನೀವೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರಿ, ಪ್ರತಿಯೊಬ್ಬರಿಗೆ 400 ಚಿಲ್ಲರೆ